ಇಲ್ಲಿ ಸಿದ್ದರಾಮಯ್ಯನವರು ಇದ್ದರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ದರು. ನಾನು ಅಲ್ಲೇ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ಗೆ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದರೆ ಕುಣಿದ್ಬಿಡ್ತೀರಾ, ತಕ 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 ಅಂತ ಕುಣಿದ್ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದಾ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ಟರು ಅದೆಲ್ಲ ಸರಿ ಇದೆಯಾ? ಸರಿ ಇದೆಯಾ? ಸುಳ್ಳು ಹೇಳೋದು ಬೇರೆ, ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯಪ್ರವೇಶ ಮಾಡಿದ್ವಾ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾಗುತ್ತೆ. ಅವ್ರು ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಇಲ್ಲ ಅಧ್ಯಕ್ಷರೇ, ಹೋದ್ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿ ಇದ್ದಾಗ ಎಷ್ಟು ಅವಕಾಶ ಕೊಟ್ರು ನಿಮ್ಗೆ? ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ. ಈಗ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ, ಏನೇ ಬೇಕು ಟೀಕೆ ಮಾಡಿ ಆ ವಿಚಾರ ಹೇಳಿ, ಕೆಲವೊಂದು ಅಂಕಿಅಂಶಗಳ ತಪ್ಪಾಗಿ ಹೇಳಿದಾಗ ತಿದ್ದುವಂಥ ಕೆಲಸ ನಾನು ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವೇನು ಕೂಡ ಈ ರೀತಿ ನೀವು ಹೇಗೆ ಹೇಳಿದ್ರೆ ಆಗ್ತದ? ನೀವು ಚರ್ಚೆ ಮಾಡಿ. ಈಗ ನಾವೀಗ ನ್ಯಾಯ ಹೇಳ್ತಾರೆ. ಹೋದ್ ಬಾರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತಾಡಕ್ಕೆ ಬಿಟ್ರ ಇವರು? ಇಷ್ಟು ಮಾತಾಡ್ತಾರೆ, ನೀತಿ ಹೇಳ್ತಾ ಇದ್ದೀರಲ್ಲ. ಸಿಎಂ ಮಾತಾಡುವಾಗ ಸಿಎಂಗೆ ರಿಪ್ಲೈ ಕೊಡಕ್ ಬಿಟ್ಟಿದ್ರ ನೀವು? ಏನ್ ನೀತಿ ಮಾತಾಡ್ತೀರಾ ಇವತ್ತು? ಮರ್ತೋಗಿದ್ದೀರಾ? ಸಿಎಂ ಯಾವ ಪದಗಳನ್ನ ಬಳಸಿದಿರಿ? ಸಿಎಂ ಕೂತಿದ್ದಾರೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಆವತ್ತು ಅದೇ ಸಿಎಂಗೆ ನೀವು ಏನೇನೋ ಯಾವ ತರ ತೊಂದರೆ ಕೊಟ್ರಿ, ಉತ್ತರ ಕೊಡುವಾಗ ಮರ್ತಿದ್ದೀರಾ? ಸೌಜನ್ಯ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸಭಾನಾಯಕ ಉತ್ತರ ಕೊಡುವಾಗ ಏನೆಲ್ಲ ತೊಂದರೆ ಕೊಟ್ರು, ಸಭಾನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ನೀತಿ ಪಾಠ ಹೇಳ್ತಾ ಇದ್ದಾರೆ ಇವರು. ಇವಾಗ ಜ್ಞಾಪಕ ಬಂತ ಅಧ್ಯಕ್ಷರೇ ಅವರಿಗೆ? ಚರ್ಚೆ ಮಾಡುವ ಸಭಾನಾಯಕನಿಗೆ ಉತ್ತರ ಕೊಡೋದಕ್ಕೆ ಬಗ್ಗೆ ನಾವು ಆಲೋಚನೆ ಉತ್ತರ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ಇದಕ್ಕೆ ಸಭಾಪತಿಗಳಿಗೆ ಏನ್ ಮಾಡಿದ್ರು ಅಧ್ಯಕ್ಷರೇ? ಆಯ್ತು, ಅದೇ ಪೀಠದ ಮೇಲೆ ನೀವು ಸ್ಟಾರ್ಟ್ ಮಾಡ್ಲಿ. ಈಗ ನೋಡಿ ಏನಾಗ್ತದೆ ಅಧ್ಯಕ್ಷರೇ, ತಾವೇ ಸಸ್ಪೆಂಡ್ ಮಾಡಿ. ಆಯ್ತು ಬ್ಯಾಂಕ್ ಹೇಳಿಕ್ಕೆ ನೋಡಿ, ಇಲ್ಲಿ ಏನಾಗ್ತದೆ, ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಆಗಾಯ್ತು ಹೀಗೆ ಅದೇ ರೀತಿ ಹೋಗುವಂಥದ್ದು. ಈಗ ಅದನ್ನು ಬಿಟ್ಟು ಬಿಟ್ಟು ನೀವು ಮುಂದೆ ಸ್ಟಾರ್ಟ್ ಮಾಡಿ. ಉತ್ತರ ನೋಡಿ ನೀವು ಉತ್ತರ ಕರ್ನಾಟಕದ ಬಗ್ಗೆ ಒಂದೇ ನಿಮಿಷ ತಾವು ನನಗೆ ಗೈಡ್ ಮಾಡಿ. ನಾನು ಸ್ವಲ್ಪ ನಾಲೆಡ್ಜ್ ಕಡಿಮೆ, ಗೈಡ್ ಮಾಡಿ ನಾನು ಹೆಂಗ್ ಮಾತಾಡಬೇಕು, ವಾಯ್ಸ್ ಹೆಂಗಿರ್ಬೇಕು, ಪದ ಹೆಂಗ್ ಉಪಯೋಗ ಮಾಡಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗೆ ಮಾತಾಡ್ತೀನಿ. ಈಗ ಈ ಪದ ಹೇಳಿದ್ರೆ ಜಾಸ್ತಿ, ಈ ಪದ ನೀವು ಹಂಗಾರೆ ನೀವು ಮಾತಾಡುವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ. ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಂಡ್ರೆ ಮುಂದಿನ ವಿಷಯ ಮಾತ್ರ ಹಾಕ್ತದ. ನಾವು ಮಾತಾಡೋವರೆಗೂ ಕೇಳ್ರಿ. ಈಗ ಮುಂದೆ ಅವ್ರು ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಉತ್ತರ ಕೊಡೋವಾಗ ನಮ್ಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ. ಆಯ್ತು, ಈಗ ಉತ್ತರ ಕೊಡಿ. ನಾವು ಬೇಡ ಅಂತ ಹೇಳಿದ್ರ ಅಲ್ಲ. ಈಗ ನೋಡಿ ಉತ್ತರ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಆಯ್ತು, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ. ಈಗ ಪ್ರತಿಯೊಂದು ವಿಚಾರ ನೀವು ಪ್ರಾರಂಭ ಮಾಡ್ತೀರಿ. ಸರ್, ಸುಳ್ಳು ಅಂತ ಇವ್ರು ಹೆಂಗೆ ಹೇಳೋದು? ಇದರಲ್ಲಿ ಸುಳ್ಳು ಅಂತಾರೆ.
ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನ ಸುಳ್ಳು ಅಂದ್ರೆ ಇನ್ನೇನು? ಏನ್ ಸರ್ ಇದು? ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.